ವಿಭಾಗದ ದಾವೆಯನ್ನು ಹಾಕಿದ ನಂತರದಲ್ಲಿ ಅಂಥ ಒಂದು ದಾವೆಯನ್ನು GPA ಹೋಲ್ಡರ್ ನಡೆಸ್ಬೋದಾಗಿರುತ್ತೆ. ಆದರೆ ಇಲ್ಲಿ GPA ಹೋಲ್ಡರ್ನ ಹಕ್ಕು ಮತ್ತು ಅವ್ರಿಗೆ ಕೊಡುವಂಥ ಪರ್ಮಿಷನ್ ಏನಿರ್ತದೆ ಅದು ಲಿಮಿಟೆಡ್ ಆಗಿರುತ್ತೆ, ಅದು ಅನ್ಲಿಮಿಟೆಡ್ ಆಗಿ ಇರೋದಿಲ್ಲ. ಸೊ ಆ ರೀತಿಯಲ್ಲಿ ಅನ್ಲಿಮಿಟೆಡ್ ಆಗಿ GPAನ ರಿಜಿಸ್ಟರ್ ಮಾಡ್ಕೊಂಡಿದ್ರೆ ಅವರು ಏನು ಮಾಡಬೇಕು, ಅಥವಾ ಕೋರ್ಟ್ನ ದಾವೆಯನ್ನು ನಡೆಸೋದಕ್ಕೋಸ್ಕರನೇ GPAನ ರಿಜಿಸ್ಟರ್ ಮಾಡಬೇಕಾ, ವಿಭಾಗದ ದಾವೆಯಲ್ಲಿ ವಾದಿಗಳಾಗಲಿ ಪ್ರತಿವಾದಿಗಳಾಗಲಿ ಇವರ ಪರವಾಗಿ ನಡೆಸೋದಕ್ಕೆ GPAನ ಯಾರೆಲ್ಲ ಪಡ್ಕೋಬೋದು ಅಥವಾ ಯಾರಿಗೆ GPAನ ಕೊಡ್ಬೋದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ನೋಡೋದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ. ಕಾನೂನಿನ ಅರಿವಿನ ಎಲ್ಲ ವಿಡಿಯೋಗಳನ್ನು ನಿಮಗೆ ಮೊದಲು ತಲುಪುತ್ತೆ. ವಿಭಾಗದ ದಾವೆಯನ್ನು ಹಾಕುವ ಸಂದರ್ಭದಲ್ಲಿ ಸಂಬಂಧಪಟ್ಟ ಪಕ್ಷಕಾರರೇನಿರ್ತಾರೆ ಆ ದಾವೆಯನ್ನು ಅವರೇ ಹಾಕಬೇಕಾಗಿರುತ್ತೆ. ಅವರು ಬೇರೊಬ್ಬರಿಗೆ GPAನ ಕೊಟ್ಟು GPA ಮೂಲಕ ವಿಭಾಗವನ್ನು ಕೇಳಲಿಕ್ಕೆ ಬರೋದಿಲ್ಲ. ಏಕೆಂತಂದರೆ ಅವರ ಒಂದು ಭಾಗಾಂಶದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರೇ ಆ ದಾವೆಯನ್ನು ಸಲ್ಲಿಸ್ಬೋದಾಗಿರುತ್ತೆ. ಅವರು ಸಲ್ಲಿಸಿದ ನಂತರದಲ್ಲಿ ಬೇಕಾದರೆ ಆ ದಾವೆಯನ್ನು ನಡೆಸೋದಕ್ಕೆ ಅಥವಾ ಅದರ ವಿವರಗಳನ್ನು ನೋಡೋದಕ್ಕೆ, ಅದರ ಒಂದು ಆಗುಹೋಗುಗಳು, ದಾವೆಯ ಒಂದು ಆಗುಹೋಗುಗಳನ್ನು ಫಾಲೋ ಮಾಡೋದಕ್ಕೆ ಅವರಿಂದ ಆಗ್ತಾ ಇಲ್ಲ ಅಂದಾಗ ಅವರು ಆ ದಾವೆಯಲ್ಲಿನ ಇತರರು ಏನಿರ್ತಾರೆ ಅವರ ಪರವಾಗಿ ಅವರು ನಡೆಸೋದಕ್ಕೆ ಅವರಿಗೆ ಅನುಮತಿಯನ್ನು ಕೊಡ್ಬೋದು. ಅಥವಾ ಅವರಿಗೆ ಅಂದರೆ ಉಳಿದ ವಾದಿಗಳಿಗೆ ಅನುಮತಿಯನ್ನು ನೀಡೋದಕ್ಕೆ ಅವರಿಗೆ ಇಚ್ಛೆ ಇಲ್ಲ ಅಂತಂದರೆ ಅವರಿಗೆ ಬೇಕಾದಂಥ ಸಂಬಂಧಪಟ್ಟಂತೆ ಈ ಒಂದು ವ್ಯವಹಾರಗಳಿಗೆ ಸೂಕ್ತ ರೀತಿಯಲ್ಲಿ ವ್ಯವಹರಿಸಬಲ್ಲಂಥ ಸಾಮರ್ಥ್ಯ ಇರುವ ಮತ್ತು ಆ ಒಂದು ವಿಷಯಗಳನ್ನು ತಿಳ್ಕೊಂಡು ಅವ್ರು ನಡೆಸ್ತಾರೆ ಅನ್ನೋ ನಂಬಿಕೆ ಇರುವಂಥ ವ್ಯಕ್ತಿಯನ್ನು ಚೂಸ್ ಮಾಡಿ ಅವರಿಗೆ GPAನ ಕೊಡ್ಬೋದಾಗಿರುತ್ತೆ. ಅವರು ಅವರ ಪರವಾಗಿ ಆ ದಾವೆಯನ್ನು ನಡೆಸ್ಬೋದಾಗಿರುತ್ತೆ. ಸೊ ಈ ರೀತಿಯಲ್ಲಿ ನಡೆಸುವಂಥ GPA ಅದು ರಿಜಿಸ್ಟರ್ ಆಗಿರ್ಬೋದು ಅಥವಾ ಅನ್ರಿಜಿಸ್ಟರ್ಡ್ ಆಗಿದ್ದರೂ ನಡೆಯುತ್ತೆ. ಅನ್ರಿಜಿಸ್ಟರ್ಡ್ ಆಗಿದ್ದರೆ ಅದರಲ್ಲಿ ಲಿಮಿಟೆಡ್ ಆಗಿರುತ್ತೆ. ಈ ಒಂದು ಪ್ರಕರಣ ಏನಿರ್ತದೆ ಇದಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯಕ್ಕೆ ಹಾಜರಾಗುವ, ಅಲ್ಲಿ ಸಾಕ್ಷಿಯನ್ನು ನೀಡುವ, ದಾಖಲೆಗಳನ್ನು ನೀಡುವ, ಹೇಳಿಕೆಗಳನ್ನು ನೀಡುವ ಒಂದು ಹಕ್ಕುಗಳನ್ನು ಮಾತ್ರ ಇದರಲ್ಲಿ ಅವ್ರಿಗೆ ವರ್ಗಾಯಿಸಿಕೊಡಲಾಗಿರುತ್ತೆ. ಸೊ ಅದರ ಹೊರತಾಗಿ ರಿಜಿಸ್ಟರ್ ಮಾಡುವ ಅಥವಾ ಪರಭಾರೆ ಮಾಡುವ ಹಕ್ಕುಗಳನ್ನು ಅನ್ರಿಜಿಸ್ಟರಲ್ಲಿ ಕೊಡಲಿಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ಆ ರೀತಿಯ ಒಂದು ಹಕ್ಕನ್ನು ಪಡೆದಂಥ GPA ಹೋಲ್ಡರು ಅವರು ವಾದಿಗಳ ಪರವಾಗಿ ನ್ಯಾಯಾಲಯಕ್ಕೆ ಹಾಜರಾಗಿ ನ್ಯಾಯಾಲಯದಲ್ಲಿ ವಾದಿಗಳ ಪರವಾಗಿ ಸಾಕ್ಷಿಯನ್ನು ನೀಡ್ಬೋದು, ಹೇಳಿಕೆಗಳನ್ನು ನೀಡ್ಬೋದು, ಅರ್ಜಿಗಳನ್ನು ಹಾಕ್ಬೋದು, ಅದಕ್ಕೆ ಪ್ರತ್ಯುತ್ತರವನ್ನು ನೀಡ್ಬೋದಾಗಿರುತ್ತೆ. ಹಾಗೆಯೇ ಅವರಲ್ಲಿ ದಾವೆಗೆ ಸಂಬಂಧಪಟ್ಟ ದಾಖಲೆಗಳನ್ನು ಕೂಡ ನ್ಯಾಯಾಲಯಕ್ಕೆ ಹಾಜರುಪಡಿಸ್ಬೋದು. ಹಾಗೆ ಪ್ರತಿವಾದಿಗಳು ಏನಿರ್ತಾರೆ ಅವರು ಕೂಡ ಇದರಲ್ಲಿ GPAನ ಪಡೆದಂಥವರು ನ್ಯಾಯಾಲಯಕ್ಕೆ ಹಾಜರಾಗ್ಬೋದು. ಪ್ರಾರಂಭದಿಂದಲೂ ಕೂಡ GPAನ ಪಡ್ಕೊಂಡು, ಅಂದರೆ ನ್ಯಾಯಾಲಯದ ಸಮನ್ಸು ಜಾರಿಯಾದ ನಂತರದಲ್ಲಿ ಯಾರಿಗೆ ಜಾರಿಯಾಗಿರುತ್ತೆ ಅವರು ನ್ಯಾಯಾಲಯಕ್ಕೆ ಬರಲಿಕ್ಕೆ ಆಗದೇ ಇರುವಂಥ ಸಂದರ್ಭ, ಕೆಲವು ಕಾರಣಗಳಿಂದ ಬರದೇ ಇರೋಕ್ಕಾಗದೇ ಇರುವಂಥ ಸಂದರ್ಭಗಳಲ್ಲಿ ಅವರಿಗೆ ಬೇಕಾದಂಥವರಿಗೆ GPAನ ಕೊಡ್ಬೋದಾಗಿರುತ್ತೆ. ಅವರು GPA ಮೂಲಕ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಹಾಕ್ಕೋಬೇಕಾಗತ್ತೆ. ಆರ್ಡರ್ 3ನಲ್ಲಿ ಅರ್ಜಿಯನ್ನು ಹಾಕ್ಕೊಬೇಕು. ಆ ಅರ್ಜಿಯನ್ನು ನ್ಯಾಯಾಲಯ ಪುರಸ್ಕರಿಸಿದ ನಂತರದಲ್ಲಿ ಅವರ ಪರವಾಗಿ ದಾಖಲೆಗಳನ್ನಾಗಲಿ, ಅಬ್ಜೆಕ್ಷನ್ ಆಗಿರ್ಬೋದು, ರಿಟರ್ನ್ ಸ್ಟೇಟ್ಮೆಂಟ್ ಆಗಿರ್ಬೋದು, ಯಾವುದೇ ಅಯ್ಯೆಗಳನ್ನು ಸಲ್ಲಿಸೋದಾಗಿರಲಿ ಮಾಡ್ಬೋದಾಗಿರುತ್ತೆ. ಹಾಗೆಯೇ ಪ್ರತಿವಾದಿಗಳ ಪರವಾಗಿ ಸಾಕ್ಷಿಗಳನ್ನು ನೀಡೋದು ಕೂಡ ಮಾಡ್ಬೋದಾಗಿರುತ್ತೆ. ಹಾಗೆ ಪ್ರತ್ಯುತ್ತರವನ್ನು ನೀಡುವಂಥದ್ದು ಕೂಡ ಮಾಡ್ಬೋದಾಗಿರುತ್ತೆ. ಆದರೆ ಅವರು ಕೂಡ ಅನ್ರಿಜಿಸ್ಟರ್ಡ್ GPAನ ಪಡ್ಕೊಂಡು ಹಾಕ್ಬೋದಾಗಿರುತ್ತೆ. ಈ ಒಂದು ಅನ್ರಿಜಿಸ್ಟರ್ಡ್ GPAನಲ್ಲಿ ಯಾವುದೇ ಮಾರಾಟ, ಸ್ವಾಧೀನದ ಹಕ್ಕುಗಳನ್ನು ಇಲ್ಲಿ ಪ್ರತಿಪಾದಿಸೋದಕ್ಕೆ ಬರೋದಿಲ್ಲ. ಸೊ ರಿಜಿಸ್ಟರ್ಡ್ GPAನು ಕೂಡ ಮಾಡ್ಕೋಬೋದಾಗಿರುತ್ತೆ. ರಿಜಿಸ್ಟರ್ಡ್ GPAಯಲ್ಲೂ ಕೂಡ ಈ ಸ್ವತ್ತಿಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ದಾವೆಗಳಾಗಿರ್ಬೋದು, ತಕರಾರುಗಳಾಗ್ಬೋದು ನಡೆಯುವಂಥ ಸಂದರ್ಭದಲ್ಲಿ ಅವರ ಪರವಾಗಿ ಯಾರು GPR ಕೊಟ್ಟಿರ್ತಾರೆ ಅವರ ಪರವಾಗಿ ನ್ಯಾಯಾಲಯಕ್ಕಾಗಲಿ, ಸಕ್ಷಮ ಪ್ರಾಧಿಕಾರಕ್ಕಾಗಲಿ ಅಥವಾ ಪೊಲೀಸ್ ಠಾಣೆಗಳಿಗಾಗಲಿ ಹಾಜರಾಗಿ ಅದನ್ನು ದೂರನ್ನು ನೀಡುವ ಅಥವಾ ನೀಡಿರುವ ದೂರಿಗೆ ಜವಾಬನ್ನು ಕೊಡುವಂಥದ್ದು, ಅದನ್ನು ಕಾನೂನು ರೀತಿಯಲ್ಲಿ ಎದುರಿಸುವಂಥದ್ದು ಮಾಡೋದಕ್ಕೆ GPAನ ರಿಜಿಸ್ಟರ್ ಕೂಡ ಮಾಡ್ಕೋಬೋದಾಗಿರುತ್ತೆ. ಅಥವಾ ನ್ಯಾಯಾಲಯದಲ್ಲಿ ನಡೀತಾ ಇರುವ ದಾವೆಯನ್ನು ಎದುರಿಸೋದಕ್ಕೆ ಅನ್ರಿಜಿಸ್ಟರ್ಡ್ GPAನು ಕೂಡ ಸಾಕಾಗಿರುತ್ತೆ. ಸೊ ಹಾಗಾಗಿ GPAನ ಪಡ್ಕೊಂಡಂಥವರು ವಾದಿಗಳ ಪರವಾಗಲಿ ಅಥವಾ ಪ್ರತಿವಾದಿಗಳ ಪರವಾಗಲಿ ನ್ಯಾಯಾಲಯದಲ್ಲಿ ಹಾಜರಾಗಿ ಅವರು ದಾವೆಯನ್ನು ನಡೆಸ್ಬೋದಾಗಿರುತ್ತೆ. ಹಾಗೆ ಸಾಕ್ಷಿಯನ್ನು ಕೂಡ ನೀಡ್ಬೋದು, ದಾಖಲೆಗಳನ್ನು ಕೂಡ ನ್ಯಾಯಾಲಯಕ್ಕೆ ನೀಡಿ ಆ ಒಂದು ದಾವೆಯನ್ನು ನಡೆಸ್ಬೋದಾಗಿರುತ್ತೆ.